ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಸ್ಯಾಟ್ಸ್ MDM ವೆಬ್ಸೈಟಲ್ಲಿ ಸರ್ಕಾರದಿಂದ ಅಥವಾ ಬಿಸಿಯೂಟದ ಆಫೀಸಿಂದ ಸರಬರಾಜಾದಂಥ ಆಹಾರ ಧಾನ್ಯಗಳನ್ನು ಲಾರಿ ಮುಖಾಂತರ ಸರಬರಾಜಾದ ಧಾನ್ಯಗಳನ್ನು ಯಾವ ರೀತಿ ಸ್ಯಾಟ್ಸ್ ವೆಬ್ಸೈಟ್ನಲ್ಲಿ MDM ವೆಬ್ಸೈಟ್ನಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದು ನೋಡಿ. ಮೊದಲಿಗೆ ಲಾಗಿನ್ ಆಗಬೇಕು ಸ್ನೇಹಿತರೆ, ಇದೆಲ್ಲರಿಗೂ ಗೊತ್ತಿದೆ ಲಾಗಿನ್ ಆಗುವಂತಹ ವಿಚಾರವಂತೂ. ಈಗ ನಾನು ಲಾಗಿನ್ ಆಗ್ತಾ ಇದ್ದೇನೆ. ನಮ್ಮ ಒಂದು ಸ್ಕೂಲ್ನ ಯೂಸರ್ ID ಹಾಕಿ ಲಾಗಿನ್ ಆಗ್ತಾಯಿದ್ದೀನಿ. ನಿಮಗೆ ಮುಖ್ಯವಾಗಿ ಏನೇನು ಒಂದು ದಾಖಲೆಗಳು ಬೇಕಂದರೆ ಯೂಸರ್ ID ಪಾಸ್ವರ್ಡ್ ಇರಬೇಕು ಮತ್ತು ಈ ಒಂದು ಲಾರಿ ನಂಬರ್ ಬೇಕು, ಸರಬರಾಜಂತಹ ಲಾರಿ ನಂಬರ್ ಬೇಕು, ಮತ್ತು OTP ಹಾಕ್ತಾಯಿದ್ದೀರಿ. ವೆರಿಫೈ OTP ಮಾಡಬೇಕು. ಸರಬರಾಜಂಥ ಆಹಾರ ಧಾನ್ಯಗಳ ರೆಸಿಪ್ಟ್ ಬೇಕು, ಲಾರಿ ನಂಬರ್ ಬೇಕು ಮತ್ತು ಡೇಟು. ಇವು ಮುಖ್ಯವಾಗಿ ಇವು ಮೂರು ಬೇಕಾಗತ್ತೆ ಸ್ನೇಹಿತರೆ. ಈ ಒಂದು ಲಾರಿ ನಂಬರು ಸಹ ಅಲ್ಲಿ ಕೇಳುತ್ತೆ, ಸರಬರಾಜಾದ ಡೇಟು ಕೇಳುತ್ತೆ, ಯಾವ್ಯಾವ ಆಹಾರ ಧಾನ್ಯಗಳು ಎಷ್ಟೆಷ್ಟು KGಗಳಲ್ಲಿ ಜಮಾ ಆಗಿದೆ ಅನ್ನೋದು ನಮಗೆ ಬೇಕಾಗತ್ತೆ. ಈ ಮೂರು ಇಷ್ಟು ಐಟಮ್ಸು ಇದ್ದರೆ ನಾವು ಪ್ರತಿ ತಿಂಗಳು ನಮಗೆ ಸರಬರಾಜಾದಂತಹ ಲಾರಿ ಮುಖಾಂತರ ಸರಬರಾಜಾದಂಥ ಆಹಾರ ಧಾನ್ಯಗಳನ್ನು ನಾವು ಸ್ಯಾಟ್ಸ್ MDM ವೆಬ್ಸೈಟ್ನಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಈ ರೀತಿ ನೋಡಿ ಸ್ನೇಹಿತರೆ, ಈ ರೀತಿ ನಮ್ಮ ಸ್ಯಾಟ್ಸ್ ವೆಬ್ಸೈಟ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಏನು ಮಾಡಬೇಕು, ಇಲ್ಲಿ ನೋಟಿಫಿಕೇಷನ್ ಕೆಳಗೆ ಕ್ಲಿಕ್ ಇಯರ್ ಟು ರೀಡೈರೆಕ್ಟ್ ಮಿಡ್ ಡೇ ಮೀಲ್ ಅಂತಿದೆ ನೋಡಿ. ಮಿಡ್ಡಲ್ ಆಪ್ಷನ್ನು, ಸೆಕೆಂಡ್ ಆಪ್ಷನ್ನು, ಇದನ್ನು ತೆಗೆದುಕೊಂಡಾಗ ನಮಗೇನಾಗುತ್ತೆ, ಇಲ್ಲಿ ನಮ್ಮ ಇದು ಯೂಸರ್ ID ಮತ್ತು ಪಾಸ್ವರ್ಡ್ ಕೇಳುತ್ತೆ. ಆ್ಯಕ್ಚುಲಿ ನನಗೆ ಡೈರೆಕ್ಟ್ ಓಪನ್ ಆಗಿಬಿಟ್ಟಿದೆ ಸ್ನೇಹಿತರೆ. ನಿಮ್ಗೆ ಯೂಸರ್ ID ಪಾಸ್ವರ್ಡ್ ಹಾಕಿ ಓಪನ್ ಆಗಿ ನನಗೆ ಡೈರೆಕ್ಟ್ ಓಪನ್ ಆಗಿಬಿಟ್ಟಿದೆ. ಸೊ ನೀವು ನಿಮ್ಮ ಯೂಸರ್ ID ಪಾಸ್ವರ್ಡ್ ಹಾಕಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವೆಲ್ಕಮ್ ಕೆಳಗೆ ಈ ಒಂದು ಪೇಜಲ್ಲಿ ಏನು ಮಾಡಬೇಕು, ನಾವು ವೆಲ್ಕಮ್ ಕೆಳಗೆ 3 ಅಡ್ಡಗೆರೆಗಳಿದಾವಲ್ಲ, ಇದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ. ಇದ್ರ ಮೇಲೆ ಟಚ್ ಮಾಡಿದಾಗ ಏನಾಗುತ್ತೆ ಅಂದರೆ, ಇಲ್ಲಿ ಮಿಡ್ಲಲ್ಲಿ ಇನ್ವಾರ್ಡ್ ಐಟಮ್ ಅಂತಿದೆ ನೋಡಿ. ಇನ್ವಾರ್ಡ್ ಐಟಮ್, ಇಲ್ಲಿ CCH ಮೇಲೆ ಇನ್ವಾರ್ಡ್ ಐಟಮ್ ಅಂತಿದೆಯಲ್ಲ, ಅದ್ರ ಮೇಲೆ ಟಚ್ ಮಾಡಿ ನೋಡಿ. ಇದು ಫುಲ್ಲು ರೆಡ್ ಆಯ್ತಲ್ಲ, ಅದ್ರ ಮೇಲೆ ಟಚ್ ಮಾಡಿ. ಈ ರೀತಿ ಪೇಜ್ ಓಪನ್ ಆದಾಗ ಏನು ಮಾಡಬೇಕು ಸ್ನೇಹಿತರೆ, ನಾವು ಇಲ್ಲಿ ನ್ಯೂ ಅಂತ ಆಪ್ಷನ್ ಇದೆಯಲ್ಲ, NEW ನ್ಯೂ ಅಂತ, ಈ ನ್ಯೂ ಮೇಲೆ ಟಚ್ ಮಾಡಿ ನಾವು ಆಹಾರ ಧಾನ್ಯಗಳನ್ನು ಯಾವ್ಯಾವ ಎಂಟ್ರಿ ಮಾಡಬೇಕು ಅಂತ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಅಕಾಡೆಮಿಕ್ ಇಯರ್ 2025-26 ಇದೆ. ಪಿಕ್ ಡೇಟು, ಯಾವ ಡೇಟ್ಗೆ ಬಂದಿದೆ. ಸೊ ನಾವು ಜೂನ್ ಮಂತ್ ಆದರೆ ಜೂನ್ ಮಂತ್, ಈಗ ಜುಲೈ ಮಂತ್ ಇದೆಯಲ್ಲ, ಸೊ ಜೂನ್ ಮಂತ್ ತಗೋಬೇಕು ಸ್ನೇಹಿತರೆ. ಜೂನ್ ಮಂತಲ್ಲಿ ಯಾವ ಒಂದು ಡೇಟಿಗೆ ಬಂದಿದೆ. ಫಾರ್ ಎಕ್ಸಾಂಪಲ್ಲು ನಾನೊಂದು ಡೇಟ್ ಹಾಕಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಫಾರ್ ಎಕ್ಸಾಂಪಲ್ಲು 9ನೇ ತಾರೀಕು ಬಂದಿದೆ. ಸೊ 9ನೇ ತಾರೀಕು ಎಂಟ್ರಿ ಮಾಡಿ. ಮತ್ತು ವೆಹಿಕಲ್ ನಂಬರ್ ಮ್ಯಾಂಡೇಟ್ರಿ ಏನಿಲ್ಲ, ನೀವು ಮಾತ್ರ ಇದ್ದರೆ ಆ ಲಾರಿ ಬಂದಾಗ ಬರ್ಕೊಂಡಿದ್ದರೆ ನೀವು ಆ ವೆಹಿಕಲ್ ನಂಬರನ್ನು ಸಹ ಹಾಕಬೇಕಾಗತ್ತೆ. ಇಲ್ಲಿ ಈಗ ಕೆಳಗೆ ಒಂದು ಟೇಬಲ್ ಕಾಣಿಸ್ತಾ ಇದೆಯಲ್ಲ, ಐಟಮ್ ನೇಮು, ಕ್ವಾಂಟಿಟಿ ಮತ್ತು ಮೆಜರ್ಮೆಂಟ್ ಯೂನಿಟು, ಅಮೌಂಟು, ಆ್ಯಕ್ಷನ್ ಅಂತಿದೆಯಲ್ಲ, ಅದ್ರ ಮೇಲೆ ಅಲ್ಲಿಗೆ ಬರೋಣ. ಈಗ ಇಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ ಇದೆಯಲ್ಲ, ಸೆಲೆಕ್ಟ್ ಮೇಲೆ ಟಚ್ ಮಾಡಿದಾಗ ಏನಾಗುತ್ತೆ, ಮೇಲಿಂದ ನಿಮಗೆ ಜೂನಲ್ಲಿ ಯಾವ್ಯಾವ ಒಂದು ಆಹಾರ ಧಾನ್ಯಗಳು ನಿಮ್ಮ ಒಂದು ಶಾಲೆಗೆ ಸರಬರಾಜಾಗಿದೆ, ಆ ಒಂದು ಆಹಾರ ಧಾನ್ಯಗಳನ್ನು ನಾವು ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಮೊದಲಿಗೆ ಗೋಧಿಯನ್ನು ತೆಗೆದುಕೊಳ್ಳೋಣ. ಗೋಧಿ ಎಷ್ಟು KG ಬಂದಿದೆ, ಗೋಧಿ ಅನ್ನೋದು ಸುಮಾರು 100 KG ಬಂದಿದೆ ಅಂದ್ಕೊಳ್ಳಿ. 100 KG ಫಾರ್ ಎಕ್ಸಾಂಪಲ್ 100 KG ಬಂದಿದೆ ಅಂದ್ಕೊಳ್ಳಿ. ಈ 100 KGಯನ್ನು ಎಂಟ್ರಿ ಮಾಡಬೇಕಾಗತ್ತೆ. ನಾನು ಫಾರ್ ಎಕ್ಸಾಂಪಲ್ ಆಗ್ತಾಯಿದ್ದೀನಿ, ನಿಮ್ಮ ಶಾಲೆದು ನಿಮ್ಮದೇ ಆದಂತಹ ಇರುತ್ತದೆ ಸ್ನೇಹಿತರೆ. ನಮ್ಮ ಶಾಲೆಗೆ ಕಡಿಮೆ ಬಂದಿದೆ, ಸೊ ನಾನು ಕಡಿಮೆ ಆಗ್ತಾಯಿದ್ದೀನಿ. ಮತ್ತು ಗೋಧಿ ಆಯಿತು ಸ್ನೇಹಿತರೆ. ನೆಕ್ಸ್ಟು ಇನ್ನೊಂದು ಆಪ್ಷನ್ನ ಎಂಟ್ರಿ ಮಾಡಬೇಕು ಅಂದರೆ, ಮತ್ತೆ ಇಲ್ಲಿ ಹ್ಯಾಡ್ ಅಂತಿದೆಯಲ್ಲ ಗೋಧಿ ಕೆಳಗೆ, ಅದ್ರ ಮೇಲೆ ಟಚ್ ಮಾಡಿ ಮತ್ತೆ ಓಪನ್ ಆಗುತ್ತೆ. ಮತ್ತೆ ಸೆಲೆಕ್ಟ್ ಅನ್ನೋದು ಬರುತ್ತೆ. ಸೊ ಸೆಲೆಕ್ಟ್ ಆದಮೇಲೆ ಗೋಧಿ ಆಯಿತು. ಸಾಲ್ಟ್ ಅಂತೂ ಬರಲ್ಲ, ನೀವು ಅದನ್ನು ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಸನ್ಫ್ಲವರ್ ಆಯಿಲ್ ಅನ್ನೋದನ್ನು ತೆಗೆದುಕೊಳ್ಳಿ. ಆಯಿಲ್ ಎಷ್ಟು ಬಂತು, ಆಯಿಲ್ಲು ಹೋದ ತಿಂಗಳು ಬಂದಿಲ್ಲ ಸ್ನೇಹಿತರೆ, ಸೊ ನಾನು ಅದನ್ನು ಬಿಡ್ತೀನಿ. ನಮ್ಮ ಶಾಲೆಗೆ ಬಂದಿಲ್ಲ, ನೀವು ಬಂದಿದ್ದರೆ ನೀವು ಹಾಕ್ಕೊಳ್ಳಿ. ಅದೇ ರೀತಿ ಮಿಲ್ಕ್ ಪೌಡರ್, ಆಯಿಲ್ ಆಯಿತು. ತೂರ್ ದಾಲು, ಫಾರ್ ಎಕ್ಸಾಂಪಲ್ ತೂರ್ ದಾಲು ಅಂದರೆ ಬೇಳೆ ಎಷ್ಟು ಬಂದಿದೆ, ನಮ್ಮ ಶಾಲೆಗೆ 2 KG ಬಂದಿದೆ ಅಂದ್ಕೊಳ್ಳಿ. ಅದನ್ನು ಇಲ್ಲಿ KG ರೂಪದಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. KG ರೂಪದಲ್ಲಿ ಹಾಕ್ತಾಯಿದ್ದೀನಿ. ಮತ್ತು ಹ್ಯಾಡ್ ತೆಗೆದುಕೊಳ್ಳಿ. ಹ್ಯಾಡ್ ತಗೊಂಡು ಮತ್ತು ಯಾವ್ಯಾವ ಬಂದಿದೆ ಈ ರೀತಿ ತೂರ್ ದಾಲ್ ಆದಮೇಲೆ ಸಿಲಿಂಡ್ರು, ಅದು ಸಹ ನಿಮಗೆ ಸರಬರಾಜು ಅಂದರೆ ಲಾರಿ ಮುಖಾಂತರ ಆಗೋಲ್ಲ, ಅದು ಬೇರೆ ಲಾರಿ ಆಗುತ್ತಲ್ಲ, ಅದಕ್ಕೆ ಮತ್ತೆ ಬೇರೆ ಇದಾಗುತ್ತೆ. ಸೊ ಮಿಲ್ಕ್ ಪೌಡ್ರ್ ತೆಗೆದುಕೊಳ್ಳೋಣ. ಮಿಲ್ಕ್ ಪೌಡ್ರ್ ಎಷ್ಟು ಬಂದಿದೆ, ಮಿಲ್ಕ್ ಪೌಡ್ರ್ 1 KG ಬಂದಿದೆ.
ನಮ್ಮಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ತುಂಬ, ಅದಕ್ಕೆ ಸೊ ನಾನು ಕಡಿಮೆ ಆಗ್ತಾ ಹೋಗ್ತಾ ಇದ್ದೀನಿ. ನಿಮ್ಮ ಶಾಲೆಯಲ್ಲಿ ಎಷ್ಟು ಬಂದಿದ್ರೆ ಅಷ್ಟನ್ನೇ ಹಾಕಿ KGಯನ್ನು ಹಾಕಿ. ಇಲ್ಲಿ ಕೊನೆಗೆ ಅಮೌಂಟ್ ಅಂತಿದೆಯಲ್ಲ ಅದನ್ನು ನೀವು ಖಾಲಿ ಬಿಡಿ, ಅದು ನಿಮಗೆ ಅವಶ್ಯಕತೆ ಇರುವುದಿಲ್ಲ. ಅದೇ ರೀತಿ ಆ್ಯಡ್ ಆಪ್ಷನ್ ತೆಗೆದುಕೊಳ್ಳಿ. ಮತ್ತೆ ಆ್ಯಡ್ ಆಪ್ಷನ್ ತಗೊಂಡ್ಕೊಂಡು ಮತ್ತೆ ಈಗ ಮಿಲ್ಕ್ ಪೌಡ್ರ್ ಆಯಿತು, ಪೀನಟ್ ಆಯಿತು, ಜಾಗ್ರಿ ಇವೆಲ್ಲ ಇರಲ್ಲ, ಸಾಲ್ಟ್ ಇರಲ್ಲ, ಮತ್ತು ಕಡಲೆಬೇಳೆ, ರಾಗಿ ಹೆಲ್ತ್ ಮಿಕ್ಸು ಇದು ಬರುತ್ತೆ ನೋಡಿ ಸ್ನೇಹಿತರೆ. ಪ್ರತಿ ಶಾಲೆಗೂ ಇದು ಬರುತ್ತೆ. ಸೊ ಇದು 1 kg ಬರುತ್ತೆ ಅಂದ್ಕೊಳ್ಳೋಣ. ನಿಮ್ಮ ಶಾಲೆಗೆ ಎಷ್ಟು ಬಂದಿದೆ ನೀವು ಅಷ್ಟು ಎಂಟ್ರಿ ಮಾಡ್ತಾ ಹೋಗಿ, KGಗಳನ್ನು ತೋರಿಸ್ತಾ ಹೋಗಿ. ಕೊನೆಗೆ ರೈಸು ಲಾಸ್ಟಲ್ಲಿದೆ ನೋಡಿ ಸ್ನೇಹಿತರೆ, ರೈಸು. ಈ ರೈಸ್ ಆಪ್ಷನನ್ನು ಸಹ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ರೈಸ್ ಎಷ್ಟು KGಯಲ್ಲಿ ಬಂದಿದೆ ಏನು ಅಂತಲೂ ಸಹ ನಾವು ಎಂಟ್ರಿ ಮಾಡಬೇಕಾಗತ್ತೆ. ರೈಸ್ ಒಂದು 5 kg ಅಂದ್ಕೊಳ್ಳೋಣ. 5 kg ಜಾಸ್ತಿ ಬಂದಿರ್ತದೆ ದೊಡ್ಡ ಶಾಲೆಗಳಿಗೆ. ಕೆಲವು ಶಾಲೆಗಳಿಗೆ ನಾನು ಫಾರ್ ಎಕ್ಸಾಂಪಲ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ನೀವು ಈ ರೀತಿ ಹಾಕಬೇಕಾಗತ್ತೆ. ಈ ರೀತಿ ನೋಡಿ ಇಷ್ಟು ಐಟಮು ನಮ್ಮ ಶಾಲೆಗೆ ಬಂದಿದೆ. ಸೊ ನಾನೇನು ಮಾಡ್ತಾಯಿದ್ದೀನಿ, ಇದನ್ನು ನಾನು ಎಂಟ್ರಿ ಮಾಡ್ತಾ ಹೋಗಿದ್ದೀನಿ. ಪ್ರತಿಯೊಂದನ್ನು ಎಂಟ್ರಿ ಮಾಡ್ತಾ ಹೋಗಿದ್ದೀನಿ. ಹೋದ್ಮೇಲೆ ಈಗ ಎಲ್ಲ ಐಟಮ್ಸ್ ಆದಮೇಲೆ ಆ್ಯಡ್ ತೊಗೋಬೇಡಿ, ಸೇವ್ ಅಂತ ಹಾಕಬೇಕು. ಸೇವ್ ಅನ್ನೋದು ಪ್ರತಿ ಒಂದು ಆಹಾರ ಧಾನ್ಯಕ್ಕೂ ಆಗಬೇಡಿ ಸ್ನೇಹಿತರೆ. ಎಲ್ಲ ಆಹಾರ ಧಾನ್ಯಗಳನ್ನು ಎಂಟ್ರಿ ಮಾಡಿದ ಮೇಲೆ ಸೇವ್ ಅನ್ನೋ ಆಪ್ಷನನ್ನು ತೆಗೆದುಕೊಳ್ಳಿ. ನೀವು ಇಲ್ಲಿ ಮೇಲೆ ಇನ್ವಾರ್ಡ್ ಡೇಟ್ ಅಂತಿದೆಯಲ್ಲ, ಆ ಡೇಟು ಇನ್ವಾರ್ಡ್ ಡೇಟ್ ಅಂದರೆ ಲಾರಿ ಮುಖಾಂತರ ಸರಬರಾಜದ ಆಹಾರ ಧಾನ್ಯಗಳ ದಿನಾಂಕ, ಆ ಒಂದು ಡೇಟನ್ನು ನೆನಪಿಟ್ಕೊಳ್ಳಿ. ಯಾಕಂದರೆ ಈ ಒಂದು ನೆಕ್ಸ್ಟ್ ಇಂಟರ್ಪೇಜ್ ಓಪನ್ ಆದಾಗ ಅಲ್ಲಿ ಡೇಟ್ ಹಾಕಿದಾಗ ನಾವು ಏನೇನು ಹಾಕಿದ್ದೀವಿ ಅನ್ನೋದನ್ನು ಸಹ ನಮಗೆ ತೋರಿಸುತ್ತೆ ಸ್ನೇಹಿತರೆ. ಈಗ ನಾವೆಲ್ಲ ಆಪ್ಷನ್ಸು ಆಗಿದೆಯಲ್ಲ, ಸೊ ನಾವೇನು ಮಾಡಮ್ಮ, ಈಗ ಸೇವ್ ಅನ್ನೋ ಆಪ್ಷನನ್ನು ಹಾಕ್ತೀನಿ. ಡೂ ಯು ವಾಂಟ್ ಸೇವ್ ಅಂತ ಬರ್ತಾಯಿದೆ. ಓಕೆ ಸೇವ್ ಅಂತ ಕೊಡ್ತಾಯಿದ್ದೀನಿ ನೋಡಿ. ಇನ್ವಾರ್ಡ್ ಐಟಮ್ಸ್ ಆ್ಯಡೆಡ್ ಸಕ್ಸಸ್ಫುಲ್ಲಿ ವಿತ್ ಇನ್ವಾರ್ಡ್ ಅಂತ ಒಂದು ಆ್ಯಡ್ ನಂಬರು ಬರುತ್ತೆ. ಸೊ ಈ ಒಂದು ಪೇಜ್ ಓಪನ್ ಆಯ್ತಲ್ವ. ಈ ಪೇಜಲ್ಲಿ ನಾವೇನು ಮಾಡಬೇಕು ಸ್ನೇಹಿತರೆ ಅಂದರೆ, ಯಾವ ಡೇಟಿಗೆ ಯಾವ ಡೇಟದು ಒಂದು ವೇಳೆ ಒಂದೇ ತಿಂಗಳಲ್ಲಿ 2-3 ಸಲ ಆಗಿದ್ರೂ ಸಹ ನೀವು 1ನೇ ತಾರೀಕಿಂದ ಲಾಸ್ಟ್ 30ನೇ ತಾರೀಕು ತನಕ ಹಾಕ್ಬಿಡಿ. ನಾನೇನು ಮಾಡ್ತೀನಿ, ಒಂದೇ ಡೇಟ್ದು ಅವತ್ತು ಒಂದೇ ಸಾರಿ ನಮ್ಗೆ ಸರಬರಾಜು ಆಗಿರೋದು ಈ ತಿಂಗಳಲ್ಲಿ, ಸೊ ಅದೊಂದೇ ಡೇಟ್ ಹಾಕ್ತೀನಿ. ಕೆಲವ್ರಿಗೆ ಒಂದೇ ಒಂದು ತಿಂಗಳಲ್ಲಿ 2-3 ಕಡೆ ಸರಬರಾಜಾಗಿರುತ್ತೆ. ಒಂದೊಂದು ಸಲ ಹಾಲ್ ಪೌಡ್ರ್ ಸರಬರಾಜಾಗಿರ್ತದೆ, ಒಂದೊಂದು ಸಲ ಬೇರೆ ಬೇರೆ ಆಹಾರ ಧಾನ್ಯಗಳು ಸರಬರಾಜಾಗಿರ್ತದೆ. ಅದಕ್ಕೆ ನೀವೇನು ಮಾಡಿ, ಫ್ರಮ್ ಡೇಟು 1ನೇ ತಾರೀಕು ತಗೊಳ್ಳಿ, ಟು ಡೇಟು 30ನೇ ತಾರೀಕು ತಗೊಳ್ಳಿ. ಇದ್ರ ಮಧ್ಯದಲ್ಲಿ ಏನೇನೆಲ್ಲ ಸರಬರಾಜಾಗಿದೆ ಎಲ್ಲ ಬಂದುಬಿಡ್ತದೆ. ಸೊ ನಾನು ನಮ್ಮ ಶಾಲೆಗೆ ಒಂದೇ ಡೇಟಲ್ಲಿ ಸರಬರಾಜಾಗಿದೆ. ಸೊ 9ನೇ ತಾರೀಕು ಆಮೇಲೆ ಯಾವುದು ಸರಬರಾಜಾಗಿಲ್ಲ. ಸೊ ನಾನು ಅದನ್ನು ಸರ್ಚ್ ಮಾಡ್ತಾಯಿದ್ದೀನಿ ನೋಡಿ. ಸರ್ಚ್ ಆಗಿದ ತಕ್ಷಣ ಈ ರೀತಿ ಓಪನ್ ಆಯಿತು ಸ್ನೇಹಿತರೆ. ಈ ರೀತಿ ಓಪನ್ ಆದಮೇಲೆ ನೋಡಿ, ಸೀರಿಯಲ್ ನಂಬರ್ ಆಯಿತು, ಇನ್ವಾರ್ಡ್ ಡೇಟ್ ಆಯಿತು, ಅಕಾಡೆಮಿಕ್ ಇಯರ್ ಆಯಿತು, ವೆಹಿಕಲ್ ನಂಬರು ನಾವು ಆವಾಗಲೇ ಎಂಟ್ರಿ ಮಾಡಿದರೆ ಈ ವೆಹಿಕಲ್ ನಂಬರ್ ಬರ್ತಿತ್ತು, ಮತ್ತು ಐಟಮ್ ನೇಮ್ ಯಾವ್ದ್ಯಾವುದು ಐಟಮ್ಮು, ಮತ್ತು ಕ್ವಾಂಟಿಟಿ ಎಷ್ಟು KGಗಳಲ್ಲಿ ಬಂದಿದೆ, KGಗಳು ಮತ್ತು ಲೀಟರ್ಗಳಲ್ಲಿ ಬಂದಿದೆ. ಅಮೌಂಟ್ ಅಂತೂ 00 ಇದೆ, ಅದು ನಮಗೆ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ. ಈ ರೀತಿ ನಾವೇನು ಮಾಡಬೇಕು, ಪ್ರತಿ ಸರಿನೂ ನಮ್ಮ ಶಾಲೆಗೆ ಸರಬರಾಜಾಗಿರುವಂಥ ಆಹಾರ ಧಾನ್ಯಗಳನ್ನು ನಮ್ಮ ಒಂದು SATS MDM ವೆಬ್ಸೈಟ್ನಲ್ಲಿ ಈ ರೀತಿ ಪ್ರತಿ ತಿಂಗಳು ನಿಮಗೆ ಪ್ರತಿ ಸಲ ಬಂದಾಗೂ ಸಹ ನೀವು ಇದನ್ನು ಏನು ಮಾಡಬೇಕಾಗತ್ತೆ, ನೀವು ಹ್ಯಾಡ್ ಮಾಡಬೇಕಾಗತ್ತೆ, ಸೇವ್ ಮಾಡಬೇಕಾಗತ್ತೆ. ಈ ರೀತಿ ಸೇವ್ ಮಾಡಿದಾಗ ಏನಾಗುತ್ತೆ, ಅದು ಆನ್ಲೈನ್ ಮುಖಾಂತರ ಎಲ್ಲ ಕಡೆ ನಮ್ಮ ಒಂದು ಬಿಸಿ ಊಟದ ಆಫೀಸ್ಗೂ ತೋರಿಸುತ್ತೆ, ನಮ್ಮ DDP ಆಫೀಸ್ಗೂ ತೋರಿಸುತ್ತೆ. ಇಡೀ ಸ್ಟೇಟ್ ಲಾಗಿನ್ನಲ್ಲೂ ಸಹ ಎಲ್ಲರಿಗೂ ಸಹ ನಮ್ಮ ಶಾಲೆಯಲ್ಲಿ ಎಷ್ಟೆಷ್ಟು ಆಹಾರ ಧಾನ್ಯಗಳು ಸರಬರಾಜಾಗಿದೆ ಅನ್ನೋದನ್ನು ಒಂದು ನಿಖರ ಮಾಹಿತಿ ಸರ್ಕಾರಕ್ಕೆ ಸಿಗುತ್ತದೆ ಸ್ನೇಹಿತರೆ. ಈ ರೀತಿ ನೀವು ಪ್ರತಿಯೊಂದು ಸಹ ಪ್ರತಿ ಸಲಿನೂ ಸಹ ಲಾರಿ ಮುಖಾಂತರ ಏನೇನು ಧಾನ್ಯಗಳು ಬಂದಿದೆ ಅನ್ನೋದನ್ನು ನೀವು ಸಂಗ್ರಹ ಮಾಡಿ ಈ ರೀತಿ ವೆಬ್ಸೈಟಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಇಟ್ಕೋಬೇಕಾದ ದಾಖಲೆಗಳಿಷ್ಟೇ. ನಿಮಗೆ ಸರಬರಾಜಂಥ ಆಹಾರ ಧಾನ್ಯಗಳ ಒಂದು ರಸಿಪ್ಟು ಮತ್ತು ಆ ಒಂದು ಲಾರಿ ನಂಬರ್, ಸರಬರಾಜಾದ ಲಾರಿ ನಂಬರ್ ಮತ್ತು ಡೇಟು, ಈ 3 ಇದ್ದರೆ ಸಾಕು. ನೀವು ನಿಮ್ಮ ಒಂದು SATS ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ಎಲ್ಲ ಒಂದು ಆಹಾರ ಧಾನ್ಯಗಳನ್ನು ಇಂದೀಕರಿಸಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. SATS, UDICE ಮತ್ತು HRMS ಹಾಗೂ ನಮ್ಮ ಇಲಾಖೆಯ ಎಲ್ಲ ಒಂದು ಯೋಜನೆಗಳು, ಆದೇಶಗಳ ಬಗ್ಗೆ ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ಅದೇ ರೀತಿ ಇತ್ತೀಚೆಗೆ ಆರೋಗ್ಯ ಯೋಜನೆಗಳ ಬಗ್ಗೆ ಸಹ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಸರ್ಕಾರದಿಂದ ನಮ್ಮ ಶಿಕ್ಷಕರಿಗೆ ಸಿಗುವಂಥ ಆರೋಗ್ಯ ವಿಚಾರಗಳು ಸಹ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.